ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಕುಮಾರ್ ಅವರ ಟಾರ್ಗೆಟ್ ಮಾಡಿ ಮಾತಾಡಿ ಸ್ಟಾರ್ ಕಲ್ಚರ್ ಅನ್ನೋದು ಕೆಲವು ಸಿನಿಮಾ ಸ್ಟಾರ್ಗಳು ಶ್ರೇಷ್ಠ, ನಮ್ಮ ಜನಸಾಮಾನ್ಯರು ಒಂದು ರೀತಿ ಅಶ್ರೇಷ್ಠ ಅಲ್ಲ ಕನಿಷ್ಠ ಅನ್ನೋ ರೀತಿಯಲ್ಲಿ ನಾನು ಯಾವಾಗ ಸ್ಟಾರ್ ಕಲ್ಚರ್ ವಿರೋಧರಿದ್ದೀನಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 6-7 ವರ್ಷಗಳಿಂದ ನಾನು ಏನು ಒಂದು ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ನಿಜವಲ್ಲ 5-10 ಕೋಟಿ ಅದಕ್ಕೆ ಒಂದು ಸ್ಮಾರಕ ಬೇಕಾ ಅನ್ನೋ ರೀತಿಯನ್ನು ವ್ಯಕ್ತಪಡಿಸಿ ಅದು ಮೀಡಿಯಾದ ಸುದ್ದಿ ಆಗಿತ್ತು. ಅದಕ್ಕಿಂತ ಮುಂಚೆ ನಮಗೆ ಸಿನಿಮಾ ಸ್ಟಾರ್ಗಳಿಗೆ ಯಾವ ಥರ ಸ್ಮಾರಕಗಳು ಕಟ್ಟಬೇಕು ಅನ್ನೋ ಪ್ರಶ್ನೆ ಮಾಡಿದ್ದೆ. ಸೊ ನಾನು ಯಾರನ್ನ ಪ್ರಚಾರ ಮಾಡೋಕ್ಕೆ ಇಷ್ಟು ಮೀಡಿಯಾ ಬರ್ತಾರೆ, ಇಷ್ಟು ಕ್ಯಾಮ್ರಾ ಬರ್ತಾರೆ, ಅದು ನಿರೀಕ್ಷೆನೂ ಮಾಡಲ್ಲ, ಅದು ನನ್ನ ಉದ್ದೇಶನೂ ಅಲ್ಲ. ನಮ್ಮ ವಿಚಾರಗಳು ನಾವು ಮಂಡಿಸ್ತೀವಿ. ನಾವು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರಗಳನ್ನ ಪ್ರತಿದಿನ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಸರ್ ಈಗ ಅದಲ್ಲ ಸರ್, ಈಗ ನಿನ್ನೆ ಧಮಕಿ ಹಾಕೋದಕ್ಕೋಸ್ಕರ ನಾನು ವಿಷಯ ವ್ಯಕ್ತಪಡಿಸಿದೀನಿ ಅಂತ ಹೇಳ್ತಾ ಇದ್ದೀರಾ. ನಿನ್ನೆ ಕೇಳಿದಂತ ಸಾರಿ ಏನಿದೆ, ಕ್ಷಮೆ ಏನಿದೆ, ಆ ಕ್ಷಮೆಯಿಂದ ಹಿಂದೆ ಸರಿತೀರಾ, ನೀವು ನಿಮ್ಮ ಮಾತಿಗೆ ನಿಂತ್ಕೋತೀರಾ? ಧಮಕಿ ಹಾಕಿರೋದ್ರಿಂದ ಅಲ್ಲ. ಶಿವರಾಮೇಗೌಡರಾಗಿರ್ಬೋದು, ಅವರ ಒಳ್ಳೆ ಹೋರಾಟಗಾರರು, ಜನಪರವಾಗಿ ಬಹಳ ನಮ್ಮ ರಾಜ್ಯದ ಪರವಾಗಿ, ಪ್ರಾದೇಶಿಕ ಪರವಾಗಿ ಬಹಳ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅನೇಕ ನಮಗೆ ಪರಿಚಯ ಇರೋ ಕನ್ನಡ ಪರ, ರಾಜ್ಯದ ಪರ ಹೋರಾಟಗಾರರು ಬಂದಿದ ಮೇಲೆ ಅವರ ಒಂದು ರೀತಿ ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನಾನು ಕೂಡ ಅದರಲ್ಲಿ ನನಗೆ ಯಾರಾದ್ರೂ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ನಿಮಗೆ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಂತ ಹೇಳಿದ್ದೀನಿ. ಆದರೆ ಆ ರೀತಿ ಮಾತಾಡಿದ್ರೆ, ಸೌಜನ್ಯದಿಂದ ಮಾತಾಡಿದ್ರೆ ನಾನು ಖಂಡಿತ ಅದಕ್ಕೆ ಬದ್ಧನಾಗಿರ್ತೀನಿ. ಆದರೆ ಈ ರೀತಿ ಗೂಂಡಾವರ್ತನೆ ಮಾಡಿ, ಈ ರೀತಿ ಅವಹೇಳನಕಾರಿ ಒಂದು ಮಹಿಳಾ ನಿಂದನೆ ಮಾತಾಡ್ಗಳು, ಅವಾಚ್ಯ ಶಬ್ದ ಮಾತಾಡಿದ್ರೆ ಅದು ನಮಗೆ ಕಾನೂನು ರೀತಿಯಲ್ಲೂ ತಗೋಬೇಕಾದ್ರು, ಪೊಲೀಸರು ಗಂಭೀರವಾಗಿ ತಗೋಬೇಕು. ನಮ್ಮ ಚಳವಳಿಗಾರರು ಅದು ಸುಮ್ಮನೆ ಕೂತ್ಕೊಂಡು ನೋಡಲ್ಲ. ಯಾಕಂದ್ರೆ ನಾವೆಲ್ಲ ರಾಜ್ಯದ ಪರವಾಗಿರೋರು, ನಾವೆಲ್ಲ ರಾಜ್ಕುಮಾರ್ ಅವ್ರ ಕನಸು ಪರವಾಗಿರೋರು, ನಾವೆಲ್ಲ ಉತ್ತಮ ಸಮಾಜ ಸಂವಿಧಾನದ ಪರವಾಗಿರೋರು. ಇವರೆಲ್ಲ ಒಂದು ರೀತಿ ಅವರು ರಾಜ್ಕುಮಾರ್ ಹೆಸರು ಬಸಿ ಬಳಿತಾ ಇರೋರು, ಕಾನೂನು ಅವ್ರ ಕೈಗೆ ತಗೋಬಹುದು ಅನ್ನೋ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವ್ರ ರೀತಿಯಲ್ಲಿ ವ್ಯಕ್ತಪಡಿಸಿದರೆ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಸಮಾಜದ ಮಾತುಗಳನ್ನ ಜನ ಸ್ವೀಕಾರ ಮಾಡ್ತಾರೆ ಗೊತ್ತಿದೆ, ಉತ್ತಮ ಅಲ್ಲದೆ ಇರೋದನ್ನ ತಿರಸ್ಕಾರ ಮಾಡ್ತಾರೆ ಅಂತ ನಂಬಿಕೆ. ಸಮಾಧಿ ಬಳಿ ಹೋಗಿದ್ದೀರಾ? ಎಲ್ಲ ಬರ್ಕೊಳ್ತಾ ಇದಾರೆ. 1 hour ಹೋಗಿ ನೀವು ಕೂತ್ಕೋಬೇಕಂತ ಸರ್ ಸಮಾಧಿ ಬಳಿ. ನೋಡಿ, ನಾನು ಕೂಡ ಕಂಟಿನ್ಯೂಸ್ ಶೂಟಿಂಗ್ ಮಾಡಿದ್ದೀನಿ. ನಾನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗಿದ್ದೀನಿ. ನನಗೂ ಕೂಡ ನಾನು ಬಹಳ ಚಿಕ್ಕ ವಯಸ್ಸಿಂದನೂ ಕೂಡ ರಾಜ್ಕುಮಾರ್ ಅವರ ಕಲೆ, ಅವರ ಕಲಾ ಸೇವೆ, ಅವರ ಕಲಾ ಅಭಿಮಾನ, ಅವರ ಕಲಾ ಪ್ರತಿಭೆಗೆ ಅಭಿಮಾನಿನೇ. ಆದರೆ ಯಾರು ಇವತ್ತಿನ ದಿನ ಆ ಅಭಿಮಾನಿ ಸಂಘದ ಪಟ್ಟಿ ಕಟ್ಕೊಂಡು ಒಂದು ರೀತಿ ದಬ್ಬಳಿಕೆ ಮಾಡ್ತಿದ್ರು, ಆ ರೀತಿನೇ ನಾವು ಸಹಿಸಕ್ಕಾಗಲ್ಲ. ಆ ರೀತಿ ಗಟ್ಟಿಯಾದ ಕ್ರಮ ಆಗುತ್ತೆ. ಜೀವ ಬೆದರಿಕೆ ಕೊಡಕ್ಕೆ ಯಾರಿಗೂ ಹಾಕಿಲ್ಲ. ನಾವೆಲ್ಲರೂ ಕಾನೂನು ಅಡಿಯಲ್ಲಿದೆ. ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್, 20ನೇ ಶತಮಾನದ ಸಿನಿಮಾದಲ್ಲಿ ದೇಶದಲ್ಲೇ ಬಹಳ ದೊಡ್ಡ ಸೂಪರ್ ಸ್ಟಾರು, ಅವರು ಕಾನೂನು ಅಡಿಯಲ್ಲಿ ಬಹಳ ಸರಳವಾಗಿ ಬದುಕಿದ್ದಾರೆ. ಆ ರೀತಿ ನಾವು ಬದುಕಬೇಕು ಹೊರತು ನಮ್ಮ ಕೈಯಲ್ಲೇ ಇದೆ, ನಾವು ರೀತಿ ಒಂದು ಜನ ನಮ್ಮ ಕೈಲಿದೆ, ನಾವು ಹೇಳಿದ್ದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಆ ರೀತಿ ಮಾಡೋದು ನಾವು ಒಪ್ಪಕ್ಕಾಗಲ್ಲ. ಕಾನೂನುಬದ್ಧವಾಗಿರ್ತೀವಿ, ನಾವು ವಿಚಾರಗಳು ಮಂಡಿಸ್ತೀವಿ, ಪ್ರಜಾಪ್ರಭುತ್ವ ಎತ್ತಿ ಹಿಡಿತೀವಿ. ಅದೇ ನಮ್ಮ ಬೆಂಬಲಿಗರು ಮಾಡಿದರೆ ಅದನ್ನೇ ನಾವು ಮುಂದುವರಿಸ್ತೀವಿ. ಸರ್, ನಿಮ್ಮ ಮುಂದಿನ ನಡೆ ಏನು ಸರ್? ನಮ್ಮ ಮುಂದಿನ ನಡೆ ನಾವೆಲ್ಲರೂ ಕೂಡ ನಮ್ಮ ಬೆಂಬಲಿಗರು, ನಮ್ಮ ವಿಚಾರವಂತರು, ನಮ್ಮ ಸಮಾಜದ ಕನಸುಗಾರರು, ಎಲ್ಲ ಒಂದು ಚಿತ್ರರಂಗದ ಅಭಿಮಾನಿಗಳು, ಕರ್ನಾಟಕದ ರಾಜ್ಯಕ್ಕೆ ಹೋರಾಟಗಾರರು ಮತ್ತೆ ಕಾನೂನು ಸಲಹೆಗಾರರು ಎಲ್ಲರೂ ಸೇರಿ ನಾವು ಹೆಂಗೆ ಇದನ್ನ ಮುಂದಿನ ಹೆಜ್ಜೆ ತಗೊಂಡು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ಬೋದು, ನಾವು ಪ್ರಜಾಪ್ರಭುತ್ವ ಎತ್ತಿ ಹಿಡಿಬೇಕು ಅನ್ನೋ ಕೆಲಸ ಮುಂದುವರಿಸ್ತೀವಿ. ನಮಗೆ ಯಾರ ಮೇಲೂ ವೈಯಕ್ತಿಕವಾದ ಸೇಡಿಲ್ಲ, ವೈಯಕ್ತಿಕ ಕೋಪ ಇಲ್ಲ. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಒಂದು ಉತ್ತಮ ಸಮಾಜದ ಕನಸನ್ನ ನಾವು ಬರೀ ಮಾತಲ್ಲ ಅಷ್ಟೇ ಅಲ್ಲ, ನುಡಿದಂತೆ ನಡೆಯೋರಾಗಬೇಕು ಅನ್ನೋ ರೀತಿ ನಾವು ಕೆಲಸ ಮಾಡ್ತೀವಿ. ಸರ್, ನೀವು ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸ್ಟಾರ್ ಅಂತ ಪಟ್ಟ ಕೊಟ್ಟದ್ದು ಯಾರೋ ಒಂದಿಬ್ರಲ್ಲ, ಇಡೀ ರಾಜ್ಯದ ಜನ ಕೊಟ್ಟಿರಿ. ನಿಮ್ ಮಾತು ಯಾವ ತರ ಇದೆ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಮುಂದೆ ಕಳಿಸ್ಬಿಟ್ಟು ಹಿಂದ್ಗಡೆಯಿಂದ ತಲೆ ಹೊಡೆಯೋ ತರ ಇದೆ. ಅದು ಯಾವ ರೀತಿಯೂ ಅಲ್ಲ. ನಾವೆಲ್ಲರೂ ಸರಿ ಸಮಾನರು, ನಮ್ಮ ಸಂವಿಧಾನ ಸರಿ ಕ್ಷಮೆನೂ ಕೇಳ್ತಾ ಇದ್ದೀರಾ. ಒಂದ್ ಕಡೆ ಯಾರು ಬಂದಾಗ ಕ್ಷಮೆ ಕೇಳ್ತಾ ಇದ್ರ, ಹೋದ ತಕ್ಷಣ ಈ ನನ್ನ ಮಾತಿಗೆ, ನನ್ನ ಬರವಣಿಗೆ ನಾನು ನಿಲ್ತೀನಿ ಅಂತ ಹೇಳ್ತಿದ್ರ. ಅಂದ್ರೆ ಇಲ್ಲಿ ನೀವು ಅಡ್ಡಗೋಡೆ ಸ್ಟ್ಯಾಂಡ್ ಇಲ್ಲವೇ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.